ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 4ನೇ ತಾರೀಕಿನ ಮಂಗಳವಾರದ ವಾಕ್ಯವು, ಓ ಕರ್ತನೇ ನನ್ನ ಬಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಓ ಕರ್ತನೇ ನನ್ನ ಬಲ. ಕೀರ್ತನೆ 18:1. ರಾಜನಾದ ದಾವೀದನು ತನ್ನ ಹೃದಯವನ್ನು ಕರ್ತನಿಗೆ ಸುರಿಸುತ್ತಾ, ಓ ಕರ್ತನೇ ನನ್ನ ಬಲ ಎಂದು ಘೋಷಿಸಿದನು. ಅವನ ಮಾತುಗಳು ದೇವರ ಶಕ್ತಿ ಮತ್ತು ಪ್ರೀತಿಯ ಮೇಲೆ ಆಳವಾದ ಅವಲಂಬನೆಯನ್ನು ಪ್ರತಿಬಿಂಬಿಸುತ್ತವೆ. ದಾವೀದನು ಕರ್ತನನ್ನು ಅವಲಂಬಿಸಿದಂತೆಯೇ ಜೀವನದ ಪ್ರತಿಯೊಂದು ಋತುವಿನಲ್ಲಿಯೂ ನಮಗೆ ಆತನ ಬಲ ಬೇಕು. ಸವಾಲುಗಳನ್ನು ಎದುರಿಸುತ್ತಿರಲಿ ಅಥವಾ ನಿರಂತರ ಹೋರಾಟಗಳನ್ನು ಎದುರಿಸುತ್ತಿರಲಿ, ಜಯಿಸಲು ಮತ್ತು ಶ್ರಮಿಸಲು ದೇವರ ಬಲ ಅತ್ಯಗತ್ಯ. ಇಂದು ಅನಾರೋಗ್ಯ, ವೃದ್ಧಾಪ್ಯ ಅಥವಾ ವಿವಿಧ ಪರೀಕ್ಷೆಗಳಿಂದಾಗಿ ನಿಮ್ಮ ದೈಹಿಕ ಬಲವು ಕ್ಷೀಣಿಸುತ್ತಿರಬಹುದು. ಆದರೂ ನೀವು ಕರ್ತನಿಂದ ನಿಮ್ಮ ಆಶ್ರಯ ಮತ್ತು ಕೋಟೆ ಶಕ್ತಿಯನ್ನು ಪಡೆದಾಗ ನಿಮ್ಮ ನೈಸರ್ಗಿಕ ಮಿತಿಗಳನ್ನು ಮೀರಿ ನವೀಕರಣ ಮತ್ತು ಸಹಿಷ್ಣುತೆಯನ್ನು ನೀವು ಕಂಡುಕೊಳ್ಳುವಿರಿ. ಒಮ್ಮೆ ಒಬ್ಬ ಸಹೋದರ ತನ್ನ ಹೃದಯ ವಿದ್ರಾವಕ ಕಥೆಯನ್ನು ಹಂಚಿಕೊಂಡನು. ನನ್ನ ಜೀವನ ಕುಸಿಯುತ್ತಿದೆ, ನನ್ನ ಕಾಲುಗಳು ದುರ್ಬಲ ಮತ್ತು ಅಸ್ಥಿರತೆಯನ್ನು ಅನುಭವಿಸುತ್ತಿವೆ, ನಾನು ಅಸಹನೀಯ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ಅದರ ಮೇಲೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಇನ್ನೊಬ್ಬ ಪುರುಷನಿಗಾಗಿ ಹೋಗಿದ್ದಾಳೆ. ನನ್ನ ಮಕ್ಕಳು ಕಾಲೇಜಿನಲ್ಲಿ ಓದುತ್ತಿದ್ದಾರೆ, ಆದರೆ ಅವರ ಶಿಕ್ಷಣಕ್ಕಾಗಿ ಅಥವಾ ಅವರ ಅಗತ್ಯಗಳನ್ನು ಪೂರೈಸಲು ನನ್ನ ಬಳಿ ಹಣವಿಲ್ಲ. ನನ್ನ ಬಾಸ್ ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಾನೆ ಮತ್ತು ನಾನು ಹತಾಶೆಯಲ್ಲಿ ಮುಳುಗುತ್ತಿದ್ದೇನೆ. ನಾನು ದಣಿದು ದುರ್ಬಲವಾಗಿ ಹತಾಶನಾಗಿದ್ದೇನೆ. ಅನೇಕರು ಇದೇ ರೀತಿಯ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಶತ್ರುವು ನಮ್ಮ ಜೀವನವನ್ನು ಅಲೆಗಳ ಮೇಲೆ ಅಲೆಯ ಕಷ್ಟಗಳಿಂದ ಹೊರೆಯಾಗಿಸಲು ಪ್ರಯತ್ನಿಸುತ್ತಾನೆ. ಸಂತೋಷವನ್ನು ಕಹಿಯಾಗಿ ಪರಿವರ್ತಿಸುತ್ತಾನೆ. ಅಂತಹ ಕ್ಷಣಗಳಲ್ಲಿ ನಾವು ಏನು ಮಾಡಬೇಕು? ನಾವು ಕರ್ತನ ಕಡೆಗೆ ನೋಡಬೇಕು, ಏಕೆಂದರೆ ಆತನೇ ನಮ್ಮ ಬಲ. ನಿಮ್ಮನ್ನು ಸೃಷ್ಟಿಸಿದ, ನಿಮ್ಮನ್ನು ವಿಮೋಚಿಸಿದ ಮತ್ತು ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿದವನು ನಿಮ್ಮನ್ನು ಬಲಪಡಿಸುತ್ತಾನೆ ಮತ್ತು ಪೋಷಿಸುತ್ತಾನೆ. ಆತನು ನಿಮ್ಮನ್ನು ತನ್ನ ಅಂಗೈಗಳಲ್ಲಿ ಕೆತ್ತಿದ್ದಾನೆ. ಯೆಶಾಯ 49:16. ಮತ್ತು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಮೋಶೆಯು ಇಸ್ರಾಯೇಲ್ಯರನ್ನು ಅರಣ್ಯದ ಮೂಲಕ ಮುನ್ನಡೆಸುವುದರಿಂದ ಆಯಾಸಗೊಂಡಾಗ ಅವನು ಘೋಷಿಸಿದನು, ಕರ್ತನೇ, ನೀನು ನಿನ್ನ ಕರುಣೆಯಿಂದ ನೀನು ವಿಮೋಚಿಸಿದ ಜನರನ್ನು ನಿನ್ನ ಕರುಣೆಯಿಂದ ಕರೆದುಕೊಂಡು ಬಂದಿದ್ದೀಯ. ನೀನು ಬಲದಿಂದ ಅವರನ್ನು ನಿನ್ನ ಪವಿತ್ರ ವಾಸಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದೀಯ. ವಿಮೋಚನಾ ಕಾಂಡ 15:13. ಕರ್ತನು ತನ್ನ ಜನರನ್ನು ತನ್ನ ಬಲದಿಂದ ನಡೆಸಿದನು ಮತ್ತು ಅವನು ನಿಮ್ಮನ್ನು ನಡೆಸುವನು. ಕರ್ತನು ಇಲ್ಲಿಯವರೆಗೆ ನಿಮ್ಮನ್ನು ನಂಬಿಗಸ್ತೆಯಿಂದ ಮುನ್ನಡೆಸಿದ ಅಸಂಖ್ಯಾತ ಮಾರ್ಗಗಳನ್ನು ಯೋಚಿಸಿ, ಈ ಲೋಕದ ಪರೀಕ್ಷೆಗಳಲ್ಲಿ ದೇವರಲ್ಲದೆ ಬೇರೆ ಯಾರು ನಿಮ್ಮನ್ನು ಬೆಂಬಲಿಸಬಲ್ಲರು? ಆತನ ಬಲದಲ್ಲಿ ನಂಬಿಕೆ ಇಡಿ ಮತ್ತು ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಸತ್ಯವೇದವು ನಮಗೆ ಭರವಸೆ ನೀಡುತ್ತದೆ, ಈ ಸ್ವಾಸ್ಥ್ಯವು ನಿಮಗಾಗಿ ಸ್ವರ್ಗದಲ್ಲಿ ಇಡಲ್ಪಟ್ಟಿದೆ. ನಾಶವಾಗದ ಮತ್ತು ನಿರ್ಮಲವಾದ ಮುಸುಕಾದ ಸ್ವಾಸ್ಥ್ಯ ದೇವರ ಬಲದಿಂದ ನಿಮಗಾಗಿ ಕಾಯ್ದಿರಿಸಲ್ಪಟ್ಟಿದೆ. ನೀವು ಕೊನೆಯ ಕಾಲದಲ್ಲಿ ಬಹಿರಂಗಗೊಳ್ಳಲು ಸಿದ್ಧವಾಗಿರುವ ರಕ್ಷಣೆಗಾಗಿ ನಂಬಿಕೆಯ ಮೂಲಕ ಕಾಪಾಡಲ್ಪಟ್ಟಿದ್ದೀರಿ. 1 ಪೇತ್ರ 1:4
5. ದೇವರ ಮಕ್ಕಳೇ, ಕರ್ತನ ಶಕ್ತಿಯು ನಿಮ್ಮನ್ನು ಎತ್ತಿ ಹಿಡಿಯುತ್ತದೆ ಮತ್ತು ಕೊನೆಯವರೆಗೂ ನಿಮ್ಮನ್ನು ಹುಯ್ಯುತ್ತದೆ. ಹದ್ದು ತನ್ನ ಮರಿಗಳನ್ನು ರಕ್ಷಿಸುವಂತೆ ದೇವರ ಓಟವನ್ನು ಪೂರ್ಣಗೊಳಿಸಲು ನಿಮ್ಮನ್ನು ಆಶ್ರಯಿಸುತ್ತಾನೆ ಮತ್ತು ಬಲಪಡಿಸುತ್ತಾನೆ. ಆತನ ಬಲದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ, ಏಕೆಂದರೆ ಅವನು ನಿಮ್ಮನ್ನು ಪೋಷಿಸಲು ಮತ್ತು ಮಾರ್ಗದರ್ಶನ ಮಾಡಲು ನಂಬಿಗಸ್ತನಾಗಿದ್ದಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಈಗ ಭರವಸೆಯ ದೇವರು ನಿಮ್ಮನ್ನು ನಂಬುವ ಮೂಲಕ ಎಲ್ಲ ಸಂತೋಷ ಮತ್ತು ಶಾಂತಿಯಿಂದ ತುಂಬಿಸಲಿ. ಇದರಿಂದ ನೀವು ಪವಿತ್ರಾತ್ಮನ ಶಕ್ತಿಯಿಂದ ನಿರೀಕ್ಷೆಯಲ್ಲಿ ಸಮೃದ್ಧರಾಗುವಿರಿ. ರೋಮಾಪುರದವರಿಗೆ 15:13. ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.